ಎವ್ರಿವನ್, ನಾನು ಇವತ್ತು ಅಕ್ಕಿ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಒಬ್ಬೊಬ್ಬರಿಗೆ ಬರೋದಿಲ್ಲ, ಕಿತ್ತೋಗೋದಿಲ್ಲ, ಏನಿಲ್ಲ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ತೆಳ್ಳಗೆ ತಟ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಏನೇನು ಬೇಕೋ ಅದೆಲ್ಲ ತರಕಾರಿ ಹಾಕ್ಕೋಬೋದು. ನಾನು ನೌಕೋಲು, ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಮಸಾಲೆ ಅಕ್ಕಿ ರೊಟ್ಟಿ. ಒಬ್ಬಟ್ಟು ಸುಡೋ ಅಂತ ಪೇಪರ್ ಸಿಗುತ್ತೆ, ಕವರ್ ಸಿಗುತ್ತೆ ಅಂಗಡಿಯಲ್ಲಿ. ಅದನ್ನ ಇಸ್ಕೊಬಂದು ನಿಮ್ಗೆ ಯಾವ ಅದಕ್ಕೆ ಬೇಕೋ ಆ ಥರ ತೆಳ್ಳಗೆ ಬೇಕು ಮತ್ತು ಸ್ವಲ್ಪ ಮಂದಕ್ಕೆ ಬೇಕು, ಹೇಗೆ ಬೇಕೋ ಅದು ತಟ್ಕೊಬೋದು. ತಟ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ಎಲ್ಲೂ ಕಿತ್ತೋಗೋದಿಲ್ಲ, ಏನಿಲ್ಲ. ಸ್ಮೂತಾಗೂ ಇರುತ್ತೆ ತಿನ್ನೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಯಾರು ಅಕ್ಕಿ ರೊಟ್ಟಿಗೆ ಮಾಡೋಕ್ಕೆ ಬರೋದಿಲ್ವೋ ಅವರು ಈ ಥರ ಪೇಪರ್ ತೊಗೊಂಬಂದು ಅಂಗಡಿಯಲ್ಲಿ ಸಿಗುತ್ತೆ. ಸ್ವಲ್ಪ ಆಯಿಲ್ ಸವರಬೇಕು ಅದ್ರ ಮೇಲೆ, ಪೇಪರ್ ಮೇಲೆ ಸವರ್ಬಿಟ್ಟು ನಿಮ್ಗೆ ಹೇಗೆ ಬೇಕೋ ಅದಕ್ಕೆ ಆ ಥರ ತಟ್ಕೊಬೋದು ಕೈಯಲ್ಲಿ. ಒಬ್ಬೊಬ್ರು ಹೇಳ್ತಾರೆ ಅಕ್ಕಿ ರೊಟ್ಟಿ ತಿನ್ನೋದಕ್ಕೆ ಇಷ್ಟ ನಮಗೆ, ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂತ. ನೋಡಿ ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಯಾರಿಗೆ ಬರಲ್ಲೋ ಅವರೆಲ್ಲರೂ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಅಕ್ಕಿ ರೊಟ್ಟಿ ಹೇಗಿದೆ ಅಂತ ತಿಳಿಸ್ಕೊಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಕಲಿಸ್ಕೋಬೇಕು, ಎಲ್ಲೂ ಕಟ್ಟಾಗೋದಿಲ್ಲ, ಏನಿಲ್ಲ. ನೋಡಿ ಹೇಗೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಆಯಿಲ್ ಸವರ್ಬಿಟ್ಟು ಉಂಡೆ ತೊಗೊಂಡು ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ತೊಗೊಂಡು ತಟ್ಟಿ ಹೆಂಚ ಮೇಲೆ ಹಾಗೆ ಡೈರೆಕ್ಟೇ ಎತ್ತಾಕ್ಬೋದು ಕವರ್ನ. ಆಮೇಲೆ ಮೇಲಿಂದ ತೆಗಿಬೋದು. ಸುಟ್ಟೋಗೋದು ಇಲ್ಲ ಕವರ್ ಬಿಸಿಗೆ. ಅದು ಒಬ್ಬಟ್ಟು ಸುಡೋ ಕವರು ಅಂತ ಕೇಳಿದ್ರೆ ಸಿಗುತ್ತೆ ಅಂಗಡಿಯಲ್ಲಿ. ಅದನ್ನು ತೊಗೊಬಂದು ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾರಿಗೆ ಬಂದಿಲ್ಲ ಅಂದರೆ ಅವರು ಎಷ್ಟು ಬೇಗ ಆದರೂ ಮಾಡ್ಬೋದು ಅಕ್ಕಿ ರೊಟ್ಟಿನ. ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ 2 ತವ ಬೇಕಪ್ಪ, ಇಲ್ಲಾಂದರೆ ಅಕ್ಕಿ ರೊಟ್ಟಿ ಬರೋದಿಲ್ಲ, ಕಿತ್ತೋಗುತ್ತೆ ಅನ್ನೋರು ಸಹ ಇದನ್ನು ಒಂದೇ ತವ ಯೂಸ್ ಮಾಡ್ಕೊಂಡು ಈ ಪೇಪರಲ್ಲಿ ಎಲ್ಲರೂ ಮಾಡ್ಬೋದು. ಚಿಕ್ಕ ಮಕ್ಕಳು ಸಹ ಟ್ರೈ ಮಾಡಿ ನೋಡ್ಬೋದು. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ತೆಳ್ಳಗೆ ಬಂದಿದೆ. ಮಕ್ಳಿಗೂ ಅಷ್ಟೇ, ಚಿಕ್ಕ ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಒಬ್ಬೊಬ್ಬರಿಗೆ ಚಿಕ್ಕ ಮಕ್ಕಳಿಗೆ ತರಕಾರಿ ತಿನ್ನಬೇಕು ಅಂದರೆ ಅವ್ರಿಗೆ ಆಗೋದಿಲ್ಲ. ಈ ಥರ ಎಲ್ಲ ತರಕಾರಿ ಹಾಕಿ ಮಿಕ್ಸ್ ಮಾಡಿ ಅಕ್ಕಿ ರೊಟ್ಟಿ ಮಾಡಿಕೊಟ್ರೆ ತಿನ್ನೋದಕ್ಕೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು ಸಹ ತಿನ್ಬೋದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲೂ ಕಿತ್ತೋಗೋದಿಲ್ಲ, ಅದು ಸ್ವಲ್ಪನೂ ಕಿತ್ತೋಗೋದಿಲ್ಲ. ನಿಮ್ಗೆ ದೊಡ್ಡದಾಗಿ ಬೇಕು, ಸ್ವಲ್ಪ ಸಣ್ಣದಾಗಿ ಬೇಕು, ಹೇಗೆ ಬೇಕೋ ಅದು ತಟ್ಕೊಬೋದು. ಕೈ ಮೇಲೆ ಹಾಕ್ಕೊಬೇಕು, ಕಿತ್ತೋಗಬೇಕು ಆ ಥರ ಏನಿಲ್ಲ. ಎಲ್ಲ ನೀಟಾಗಿ ಹೆಚ್ ಮೇಲೆ ಹಾಕಿ ನೀಟಾಗಿ ಎತ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದನ್ನು ಅಕ್ಕಿ ರೊಟ್ಟಿ ಜೊತೆಗೆ ತುಪ್ಪ ಮತ್ತು ನಾನು ಇದು ಮಾಡಿದ್ದೀನಿ ಕಾಯಿ ಚಟ್ನಿ ಮತ್ತು ಮೂಲಂಗಿ ಪಚ್ಚಡಿ ಇಷ್ಟು ಹಾಕ್ಕೊಂಡು ಹೇಗೆ ಬೇಕೋ ಹಾಕಿ ತಿನ್ಕೋಬೋದು. ಅಕ್ಕಿ ರೊಟ್ಟಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಮರಿಬೇಡಿ. ಓಕೆ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಬಂದಿರುತ್ತೆ, ಸ್ಮೂತಾಗಿರುತ್ತೆ ತಿನ್ನೋದಕ್ಕೂ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನೀವು ಗೊತ್ತಾಗುತ್ತೆ ನಿಮಗೂ ಹೇಗಿದೆ ಅಂತ. ಟ್ರೈ ಮಾಡಿ ನೋಡಿ, ಮಾಡಿದ್ರೇ ಗೊತ್ತಾಗೋದು ಹೇಗಿದೆ ಅಂತ. ನಾನು ಹೇಳೋದಕ್ಕಿಂತ ಒಂದ್ಸರಿ ನೀವು ಟ್ರೈ ಮಾಡಲೇಬೇಕು. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬಂದಿರುತ್ತೆ ಅಕ್ಕಿ ರೊಟ್ಟಿ. ಮತ್ತು ಕೊತ್ತಂಬರಿ ಸೊಪ್ಪು, ಸಬ್ಬಾಕ್ಸಿ ಸೊಪ್ಪಿದ್ರೂ ಹಾಕ್ಕೊಬೋದು. ನಿಮ್ಗೇನು ಬೇಕೋ ಹಾಕ್ಕೊಂಡು, ಯಾವ ತರಕಾರಿ ಬೇಕಾದರೂ ಹಾಕ್ಕೊಬೋದು, ಕ್ಯಾರೆಟು ಆ ಥರ ಟ್ರೈ ಮಾಡಿ.